ನೋಡಪ್ಪ, ನಾನು ಏನೂ ಮಾಡಿಲ್ಲ. ಏನೋ ಹೋಗಿ ಒಂದೆರಡು ದಿವಸ ಅಲ್ಲಿ ಅಜ್ಜಿ ತಾತ ಇದ್ದಾರೆ ಅಂತೇಳಿ ಆ ಮನೇಲಿ ಇರೋಣ ಅಂತ ಹೋದ್ರೆ ಅವನು ನನ್ನ ಮನೆಯಿಂದ ಆಚೆ ಕಳಿಸ್ಬಿಟ್ಟ. ಅದ್ರಾಗೆ ದುಡ್ಡು ಹಿಡ್ದು ಆಚೆ ದಬ್ಬಿಟ್ಟಪ್ಪ. ಅಲ್ಲ ನೋಡು, ಏನೋ ಒಂದೆರಡು ದಿವಸ ಇದ್ದು ಅಜ್ಜಿ ತಾತ ನನಗೆ ಒಂದು 5-10 ಸಾವಿರ ದುಡ್ಡು ಕೊಟ್ಟರು. ಅದೇ ಅಕ್ಕ ಹಿಂಗೆ ಹುಷಾರಿರ್ಲಿಲ್ವಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರಲ್ಲ, ಆವಾಗ ಒಂದು 10 ಸಾವಿರ ರೂಪಾಯಿ ಅಜ್ಜಿ ಖರ್ಚಿಗೆ ಕೇಳಮ್ಮ ತಾಣೋಗಿ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಕೈ ಕೊಡು ಅಂತ ಕೊಡ್ತಲ್ಲ, ಆವಾಗ ಕೊಡೋಕ್ಕೆ ಎಲ್ಲನೂ ತಗೊಂಡಿದ್ದು ಎಲ್ಲ ನೋಡಿದ್ರು. ಅದಕ್ಕೆ ಇನ್ನೆಲ್ಲಿ ಅಜ್ಜಿ ತಾತನ ತೆಗಿವಳು ಚೆನ್ನಾಗಿರ್ತಾಳೋ ಅಂತೇಳಿ ನನ್ನ ಮೇಲೆ ಇಲ್ಲೂ ಸಲ್ಲದೆಲ್ಲ ಆರೋಪ ಹೊರಿಸಿ ನನ್ನ ಬ್ಯಾಗೊಳಗೆ ಲವ್ ಲೆಟ್ರ್ ತಂದಿಕ್ಕವಳೆ ಹಂಗೆ ಹಿಂಗೆ ಅಂತ ಧನುಷ ಇಲ್ಲದೆಲ್ಲ ಅವ್ರ ಅಣ್ಣಗೆ ಹೇಳಿ ನನ್ನ ಮನೆಯಿಂದ ಅದ ಹಸಿ ಕಳಿಸಿರು. ನಾನೇನು ಅಂತ ತಪ್ಪೇನು ಮಾಡಿಲ್ಲ ಕಣಮ್ಮ. ನಾನು ಹೇಳ್ದೆ, ಇಲ್ಲಿರಮ್ಮ ನಾವು ಆಲೇನೆ ಬಂದಿದ್ದೀವಿ ತಾನೇ, ಏನು ಬೇಡ ಕಂಡವ್ರ ಮನೆಗಳಾಗಿದ್ರೆ ಹಂಗೆ ಮತ್ತೆ ನಮ್ಮ ಮಕ್ಕಳು ನಮ್ಮ ಮನೆಯಾಗಿರ್ಬೇಕು. ನಾನು ಹೇಳ್ದೆ ಬಿಡ್ಕೊಂಡೆ, ಬೇಡ ಬೇಡ ಅಂತೇಳಿ ಅವ್ರು ಹಂಗೆ ಮತ್ತೆ ಸುಮ್ಮನಿದ್ದು ಏನಾದರೂ ಒಂದು ಇದು ಮಾಡ್ತಾರೆ. ನಾವು ಹಂಗೆ ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ ಅಂತ ನಾನು ಎಷ್ಟೆಲ್ಲ ಇದನ್ನು ಮಾಡಿದೆ. ಸುಮ್ಮನೆ ನನ್ನ ಮೇಲೆ ಹಂಗೆ ಇಲ್ಲ ಸಲ್ಲದ್ದೆಲ್ಲನ ಮಾತಾಡಿದ್ರು. ಹಿಂಗೆ ಮತ್ತು ಅವ್ರು ನಮಗೆ ಮಾಡೋದು ಅವ್ರು ಒಳ್ಳೆಯವರಲ್ಲ. ಬೇಡ ಕಣೆ ಮುತ್ತು, ಹೋಗ್ಬೇಡ, ನಾನು ಹೇಳಿದೆ ತಾನೇ ಹೋಗ್ಬೇಡ ಅಂತ. ಏನು ಅಲ್ಲಿರ್ತೀನಿ ಅಂತ ಕುಣ್ಕೊಂಡು ಹೋದೆ. ನಾನು ಏನು ಮಾಡಿಲ್ಲ, ಸುಮ್ಮನೆ ಜಗಳ ಮಾಡಿರು ಆಚೆ ಕಳಿಸಿರು ಕಣಪ್ಪ. ನಾನು ಏನೇನು ಮಾಡಿಲ್ಲ. ಅಲ್ಲ ಅವ್ರು ಯಾಕೆ ಹಂಗೆ ಮಾಡಿದ್ರಂತೆ? ಏನು ನಾವೇನು ನಮ್ಮ ಮನೆಯಾಗೇನು ಇಟ್ಟು ಬಟ್ಟೆ ಇಲ್ಲ ಅಂತ ಏನೋ ಕಳಿಸಿದ್ವಿ. ಏನೋ ಬಿಡತ್ತ ಪ್ರೀತಿಯಿಂದ ಅಜ್ಜಿ ತಾತ ಅಲ್ಲ ಇದ್ದಾರೆ ಇರ್ತೀನಿ ಅಂತ ಹೇಳಿ ಇದ್ರೆ 2 ದಿವಸ ಏನು ಹಿಂಗೆ ಮಾಡೋದು? ಇಲ್ಲ ಕಣಮ್ಮ ಇರಬೇಡ ಹೋಗು ಅಂತ ಹೇಳಿ ಒಳ್ಳೆ ಮಾತನಾಗ ಹೇಳಿ ಕಳ್ಸೋಣ. ಇವ್ರೇನು ಇಂಥ ಜನಗಳಾಗವ್ರೆ? ಈ ಪಾಪ ಸುಮ್ಮನಿರು. ಅವರು ಹೆಂಗ ಸುಮ್ಕಿದ್ರು ಕಣೋ, ಇವಳು ಸುಮ್ಮನಿರ್ಬೇಕಾ? ಇಲ್ಲ ಸಲ್ಲದ್ದೆಲ್ಲನ ಮಾಡಕ್ಕೆ ಹೋಗ್ತಾಳೆ ಅಲ್ಲ. ಅವಳು ಧನುಷನ್ ಬ್ಯಾಗ್ನಾಕಿ ಅದೇ ಆತಲ್ಲ ಪಾವ್ ಲೆಟ್ರ್ ತಗೊಂಡೋಗಿ ಅದ್ರ ಕಿಕ್ಕಾಕೊಳ್ಳೋರು ಎಲ್ಲ ವಿಡಿಯೋ ಮಾಡ್ಕೊಂಡವ್ರು ಪಾಪ. ಎಲ್ಲ ವಿಡಿಯೋ ಮಾಡ್ಕೊಂಡು ವಿಡಿಯೋದಾಗ ಎಲ್ಲ ತೋರಿಸ್ತಾರೆ, ಎಲ್ಲ ಹಿಂಗೆ ಐತೆ ಹಿಂಗೆ ಮಾಡಬೇಕು ಅಂತ ಹೇಳಿ ಎಲ್ಲ ಇಲ್ಲೋಡು ಹಿಂಗೆ ಮಾಡಿದಾರೆ ಅಂತ ತೋರಿಸ್ತಾರೆ ಅವರು ಎಲ್ಲ. ಗಳೆ ಅವಳು ಜೀವಿತಾಂಬಳಿ ಇಲ್ಲಿ ಅವ್ಳ ಜೊತೆ ಸೇರ್ಕೊಂಡು ಎಲ್ಲ ಮಾತಾಡಿರೋದು ಎಲ್ಲ ಫೋನ್ನಾಗ ಇದು ಮಾಡ್ಕೊಂಡಾರ ಅವ್ರು. ಆತ ಮಾತಾಡಿರ್ತಾರೆ ಹಂಗಂತ ಹೇಳಿ ಏನು ನಮ್ಮ ಹುಡುಗರ್ಗೆ ಇಟ್ಟಿಲ್ಲ ಅಂತ ತಿಳ್ಕೊಂಡವ್ರೆ, ಸಾದರ ತಗೊಬಿಟ್ಟವ್ರೆ. ನಮ್ಮ ಸ್ವಾತಿಗೊಂದು ಈಟಿಂಗ್ ಆಗಿರೋದಕ್ಕೆ ಎಲ್ಲ ಜನ ನಮ್ಮನ್ನ ಸಾದರ ತಗೊಂಡು ಮಾತಾಡ್ತಾರೆ. ಅವರು ಹಂಗೆ ನಿನ್ನ ಮಕ್ಕಳು ಹೆಣ್ಮಕ್ಳು ಹೆಂಗೆ ಮಾತಾಡ್ತಾರೆ ನಾನು ನೋಡ್ತಾ ಇದ್ದೀನಿ. ಏನು 3 ದಿನಕ್ಕೊಂದು ಪಟ್ಟು ಬರ್ತಾರೆ, 2 ದಿನ ಅಲ್ಲಿದ್ರು ಇಲ್ಲಿ 2 ದಿನ ಇರ್ತಾರೆ. ಅವ್ರು ನಂಬೋದು ನಂಬೋದು ರಾಮ 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 ರಾಮ. ನನ್ನ ಮಗಳೇನು ಮಾಡ್ಯಾಳಮ್ಮ? ನಾನು ನನ್ನ ಮಗಳಿಗೆ ನಮಗೆ ಬುದ್ಧಿ ಕಲಿಸ್ಕೊಂಡು ಇಕ್ಕೆಂಬೋದು ಗೊತ್ತೈತಿ. ಸುಮ್ಮನೆ ಇರ್ಬೇಕು. ಅವ್ರು ಏನು ನಮ್ಮನ್ನು ಆಡ್ಕೋಬೇಕು? ನಮ್ಮ ಸ್ವಾತಿಗೆ ಹಿಂಗೆ ಆಗಿರೋದಕ್ಕೆ ಜನ ಎಷ್ಟು ಆಡ್ಕೊಂತಾರೆ ಗೊತ್ತೈತೆ. ಬಾಯಿಗೆ ಬಂದಂಗೆ ಮಾತಾಡೋದು ಆಡ್ಕೊಂಬೋದು ಇಂಥ ಮಾಡೋದು ಕಲ್ತವ್ರಿ. ಯಾಕೆ ಆಡ್ಕೋಬೇಕು? ಸೀತಾಕನ ಹತ್ರ ಮಾತಾಡ್ತಿದ್ದೆ, ಈಗ ಹಿಂಗೆ ಲವ್ ಲೆಟ್ರ್ ಸಿಕ್ಕೈತಂತೆ, ಹಿಂಗೆ ಅದಕ್ಕೆ ನಮ್ಮ ಧನುಷಣ್ಣ ಗಲಾಟೆ ಮಾಡ್ದ ಅಂತ ಸುಮ್ಮನೆ ಅದನ್ನ ರೆಕಾರ್ಡ್ ಮಾಡ್ಕೊಂಡು ಇಲ್ಲೂ ಸಲ್ಲದ್ದೆಲ್ಲ ಹೇಳ್ತಾರೆ. ಮುಚ್ಚೆ ಬಾಯಿ ಸುಳ್ಳು ಹೇಳ್ಬೇಡ ಮತ್ತು ಪಾಪ ಅವರೇನೇನು ಸುಳ್ಳು ಹೇಳಲಿಲ್ಲ. ಫೋನ್ ಇಸ್ಕೊಂಬಂದು ಅವ್ರ ತಕ್ಕ ತೋರಿಸ್ಬೇಕಾಗುತ್ತೆ ನಿಮ್ಮ ಅಪ್ಪ ನಿಮ್ಮ ಅಮ್ಮಗೆ. ಇವ್ರಿಗೆ ಹೆಂಗೆ ಅಮ್ಮಂಗಾಗುತ್ತೆ, ಅಯ್ಯೋ ಈಗಳಪ್ಪ ನೋಡಿ ನಮ್ಮ ಮಗಳು ಏನೋ 2 ದಿನ ಇರೋದಕ್ಕೆ ಅವ್ರು ಹೆಂಗೆ ಮಾತಾಡಿರೋ ಅಮ್ಮಂಗಾಗುತ್ತೆ. ನೀನು ಸುಳ್ಳು ಹೇಳ್ಬಾರ್ದು ಅಮ್ಮಣಿ. ಯಾರನ್ನ ಕಾಮ್ದಾರು ಏನಂತಾರೆ, ಸುಳ್ಳು ಹೇಳ್ಬಾರ್ದು ಕಣಮ್ಮ. ಹಿಂಗೆ ಮಾಡಿದ್ದೆ ಕಣಪ್ಪ, ಹಿಂಗೆ ಮಾಡಿದೆ ಅಂತ ಹೇಳ್ಬೇಕು. ನೀನು ನನ್ನ ತಂಗಿ ಏನೂ ಮಾಡಿರಲ್ಲ. ನನ್ನ ತಂಗಿ ಬಗ್ಗೆ ಇಲ್ಲ ಸಲದೆಲ್ಲ ಹುಟ್ಟಿಸ್ಕೊಂಡು ಜಗಳ ತೆಗ್ದಿರ್ತಾರೆ ಅವರು. ಅವ್ರು ಎಂತಾರ ಅವ್ರ ಅಣ್ಣ ತಂಗಿ ಇಬ್ರು ನಾವು ಆಲೇನೇ ನೋಡಿದ್ದೀವಿ. ಹಾಸ್ಟ್ಲಾಗಿದ್ದಾಗೂ ಅಲ್ಲೂ ಹಂಗೇನೆ ಯಾರ್ಯಾರು ನಮ್ಮ ಹತ್ರ ಚೆನ್ನಾಗಿರೋರಿಗೆಲ್ಲ ಫಿಟ್ಟಿಂಗ್ ಇಕ್ಕೋದು ಅದು ಇದು ತಂದಿಕ್ಕೋದು ಹಂಗೆ ಮಾಡೋರು. ಅವ್ರು ಎಂತಾರು ನನಗೆ ಎಲ್ಲ ಗೊತ್ತೈತಿ. ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡೆ ನಾನು ಮಾತಾಡೋದು. ಸುಮ್ಮನೆ ಮಾತಾಡಬಾರ್ದು. ಎಷ್ಟು ಅವರು ಇದು ಮಾಡ್ತಾರೆ ಗೊತ್ತೇ ಕೇಣಿ ಕಿತಾಪತಿನ. ಅವ್ರು ಎಂತಾರ ಅಂಬೋದು ನನಗೆಲ್ಲ ಚೆನ್ನಾಗಿ ಗೊತ್ತೈತಿ. ಓಹೋ ಅವ್ರ ಬಗ್ಗೆ ಏನು ಹೇಳ್ಬೇಡ ಕಣಜ್ಜಿ. ಸುಮ್ಮನೆ ನನ್ನ ತಂಗಿ ಬಗ್ಗೆ ಇಲ್ಲದೆಲ್ಲ ಇದು ಮಾಡಿ ಜಗಳ ಮಾಡಿ ಮನೆಯಿಂದ ಜುಟ್ಟಿಡ್ದು ಹೊರಕ್ಕೆ ಬಿಟ್ಟನಂತೆ. ಅವ್ನಿಗೆ ಎಷ್ಟಿರ್ಬೇಡ ಧನು ಅಂಬನಿಗೆ. ಮತ್ತು ಹೋಗ್ಬೇಡ ಸುಮ್ಮನಿರು. ಈಗ ಅವ್ರು ಮಾಡಿದ್ದವ್ರು ಅಂತಾರೆ, ಅವ್ರು ಏನಾನ ಮಾಡಲಿ ಸುಮ್ಮನಿರು, ಹೋಗ್ಬೇಡ. ಈಗ ಹೋಗಿದ್ದು ನಮ್ಮ ತಪ್ಪು, ಹೋಗೋದು ಬೇಡ ಸುಮ್ಮನಿರು. ಅಲ್ಲ ನೋಡು ಎಂತೆಂಥದ್ದು ಇದು ಮಾಡ್ತಾರೆ. ಹಂಗಂಬರು ಅವತ್ತೇ ಬಂದ್ಲಲ್ಲ, ಏನೋ ಸೆನಕ್ಕಿಲ್ಲ ಇಲ್ಲಿ ಇರ್ತೀನಿ ಅಂತ ಅವತ್ತೇನೆ ಅಂತಾರೆ. ಬೇಡ ಈ ಮನೆಯಾಗಿರೋದು ಬೇಡ ಅಂತ ಆಚೆ ಕಳ್ಸೋಣ ಇಂಥವೇ ಮಾಡೋದು. ಇಲ್ಲ ಕಣೆ ಪದ್ಮ, ಅವ್ರು ಯಾತು ಮಾತಾಡಲಿಲ್ಲ ಅವತ್ತು. ಹುಡುಗರು ಹಂಗಂದ್ರೂ ರತ್ನನೂ ಬಾಲು ಬಿಡು ಇರಲಿ. ರತ್ನಮ್ಗಂತೂ ಬೋಲ್ ಆಸೆ ಕಣೆ. ನಾನು ಯಾವಾಗ ಸಣ್ಣ ಹುಡುಗರಿದ್ದಾಗ ಬೋಲ್ ಚೆನ್ನಾಗಿ ನೋಡ್ಕೊಂಡಿದ್ದೆ. ಈ ಹುಡುಗರನ್ನ ಎತ್ಕೊಂತಿದ್ದೆ, ನಾನು ಸಾಕಿದ್ದೆ. ಅವ್ರ ಅಮ್ಮ ನೋಡ್ಕೊಂಬ್ಲಿಲ್ಲ ಅಂದ್ರೆ ನಾನು ನೋಡ್ಕೊಂತಿದ್ದೆ ಅಂತ ಹೇಳಿ ಅವಳು ಪಾಪ ಬೋಲ್ ಆಸೆ ಪಟ್ಟು ಇರಿಸ್ಕೊಂಡಿದ್ಲು ಕಣೆ. ಪಾಪ ಅವ್ರು ನಂಬೋದಲ್ಲ. ಸುಮ್ಮನಿರೇ, ನಾನೇನು ಸಾಕಾಗಲಿಲ್ಲ ಅಂತ ಬಿಟ್ಟಿರಲಿಲ್ಲ. ನಮ್ಮ ಹುಡುಗರು ಇರೋ ಅಂದ ಚಂದ ನೋಡಿ ಅಯ್ಯಮ್ಮ ಆಸೆ ಪಡ್ತಿದ್ದು ಎತ್ಕೊಂತಿದ್ದು. ನಾನು ಎತ್ಕೊಂತಿರ್ಲಿಲ್ಲ. ನಾನು ನಿಮ್ಮ ಕೈಲಿ ಸಾಕಾಗಲ್ಲ, ನನ್ನ ಕೈಲಿ ಎತ್ಕೊಂಬಕ್ಕಾಗಲ್ಲ ಅಂತ ನಾನೇನು ಕೊಟ್ಟಿಲ್ಲ. ನಾನು ನಮ್ಮ ಹುಡುಗರು ಅಷ್ಟು ಚೆನ್ನಾಗಿರೋದು ನೋಡಿ ಎತ್ಕೊಂತ ಇದ್ದಿದ್ದು. ಓಹೋ ನೋಡಿ ಹೆಂಗೆ ಹೇಳ್ತಾಳೆ, ನೋಡ್ಕೊಂತಿರ್ಲಿಲ್ಲ ಎತ್ಕೊಂತಿರ್ಲಿಲ್ಲ ಅಂತ. ಎಂತೆಂಥ ಜನ ಇರ್ತಾರಪ್ಪ. ನಮ್ಮ ಹುಡುಗರು ಅಷ್ಟು ಚೆನ್ನಾಗಿರೋದು ನೋಡಿ ಬಿದ್ದಾಡಕ್ಕೆ ಎತ್ಕೊಂಬಳು.
ಅವ್ರ ಹುಡುಗರು ಸೆನಕ್ಕಿರ್ತಿರ್ಲಿಲ್ವಲ್ಲ, ಅದಕ್ಕೆ ನಮ್ಮ ಹುಡುಗರನ್ನ ಎತ್ಕೊಂಡು ಮುದ್ದಾಡಾಳು. ಒಂದು ಕರೆ ಮಕ್ಕದ್ದು ಒಂದು ಮುಷ್ಣಿಂಗ್ ಐತೆ, ಮುಕ್ಕಡ ಮೂಗಿಲ್ಲ ಏನಿಲ್ಲ, ಅವು ಬಡ ಸೆನಕ್ಕಿಲ್ಲ, 2 ಲಕ್ಷಣವಾಗಿಲ್ಲ. ಅದಕ್ಕೇನೆ ಸಣ್ಣ ಹುಡುಗರಾಗಿದ್ದು ನೋಡಕ್ಕೆ ಸರ್ಬೋತಿರ್ಲಿಲ್ಲ ಹಂಗಿದ್ದು. ಅದಕ್ಕೇನೆ ನಮ್ಮ ಹುಡುಗರು ಸೆನಕ್ಕಿರೋದಕ್ಕೆ ಎತ್ಕೊಂಡು ಮುದ್ದಾಡಾಳ ಅವಳು ರತ್ನಿ. ಈಗ ನೋಡಿ ಹಂಗೆ ಹೇಳ್ತಾಳೆ. ನೋಡಿ ಎಂತೆಂಥದ್ದು ಮಾಡ್ತಾರೆ. ನಾವೇನೋ ಬಿಡು, ನಮ್ಮರು ತಮ್ಮರು ಬಿಡತ್ತ, ನಮ್ಮ ಅಮ್ಮನೇನೋ ಇಷ್ಟಪಟ್ಟು ಅಲ್ಲಿ ಇರ್ತೀನಿ ಅಂತೈತೆ, ಇದ್ರು ಇರಲಿ ಬಿಡತ್ತ, ಇನ್ನೆಲ್ಲಿಗೆ ಹೋಗ್ತಾರತ್ತ, ಚೆನ್ನಾಗಿರ್ಲಿ. ನಾವಂತೂ ಹಿಂಗೆ ದೊಡ್ಡವರೆಲ್ಲ ಇದು ಮಾಡ್ಕೊಂಡ್ರೆ ಹುಡುಗರೇನ ಏನು ಮಾಡ್ತಾವೆ ಬಿಡತ್ತ, ಇದ್ರು ಇರಲಿ ಅಂತ ನಾನು ಸುಮ್ಮನಾದ್ರೆ ಇಂಥವೇನಕ್ಕೆ ಮಾಡಬೇಕು? ಹೇಳು, ನಮ್ಮ ಹುಡುಗರ ಬಗ್ಗೆ ಸುಮ್ಮನೆ ಹಂಗೆ ಮಾತಾಡಬಾರ್ದು. ಎಷ್ಟೋ ಸಾದ್ರ ಸಿಕ್ಕೇವ್ರಿ ಅಂತ ನಮಗೆ ಗೊತ್ತೈತೆ. ನಮ್ಮ ಹುಡುಗರನ್ನ ನಾವು ಹೆಂಗೆ ಇಕ್ಕಬೇಕು, ನಾವು ಹೆಂಗೆ ಮದುವೆ ಮಾಡಬೇಕು, ಹೆಂಗೆ ಇದು ಮಾಡಬೇಕು ಅಂಬದು ನಮಗೆಲ್ಲ ಚೆನ್ನಾಗಿ ಗೊತ್ತೈತಿ. ನೀನು ಯಾರೇ ನಮಗೇನು ಇದು ಮಾಡಿದ್ರು ನಾವೇನೇನು ಇದಾಗಲ್ಲ, ನಾವೇನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಲ್ಲ. ಏನೋ ತಿಳ್ಕೊಬಿಟ್ಟಾರ ಅವ್ರು ಏನೋ ಆಗುತ್ತೆ ಹಣೆ ಬರ್ದಂಗೆ, ಅವ್ರಿಗೆ ಏನು ಬೇಕು ಸುಮ್ಮನಿರ್ಬೇಕು. ಇವಾಗ ಒಳ್ಳೆ ಒಂದಿಟ್ಟು ಸಿಕ್ಕಿರೋದಕ್ಕೆ ಏನು ಆಗ್ಲಲ್ಲ ಅಂತಾರಂತೆ, ನಿಮ್ಮ ಅಕ್ಕಯ್ಯನಂಗಲ್ಲ ನಿಮ್ಮ ಅಕ್ಕಯ್ಯನಂಗಲ್ಲ ಅಂತ. ನಮ್ಮ ಅಮ್ಮನಿನ ಯಾಕೆ ಅನ್ಬೇಕು ಆಗ್ಲಲ್ಲನ? ಯಾರು ಅಂದ್ಕೊಡ್ದು, ಯಾರು ಮಾತಾಡ್ಕೊಡ್ದು, ನಾವು ಹಂಗೆ ಅಂತೀವಿ, ನಾವು ಅವ್ರ ಬಗ್ಗೆ ಹಂಗೆ ಮಾತಾಡ್ತೀವಿ. ಸುಮ್ಮನೆ ನಮ್ಮ ಮಗಳ ಬಗ್ಗೆ ಯಾರನ್ನ ಮಾತಾಡಿರೋದು ನಾವೇ ಸುಮ್ಮನಿರಲ್ಲ. ಏನೇನು ನಾವೇ ಎತ್ತು ಒತ್ತು ಸಾಕ್ತಾರೇನೆ, ನಾವೇ ಹಂಗೆ ಅನ್ಸರಿಸ್ಕೊಂಡು ಸುಮ್ಮನಿರ್ತೀವಿ. ಅವ್ರಿಗೇನು ಬೇಕು ಮುಚ್ಕೊಂಡು ಇರಬೇಕಪ್ಪ. ನನ್ನ ಮಕ್ಳ ಬಗ್ಗೆ ಸುಮ್ಮನೆ ಹಂಗೆ ಇಲ್ಲೂ ಸಲ್ಲೋದೆಲ್ಲ ನೋಡಿಬಾರ್ದು. ಏನು ಸಾದ್ರ ಸಿಕ್ಕವ್ರೆ ಅಂತ ಬೈಕ್ ಬಂದಂಗೆ ಮಾತಾಡಿರಿ, ಇವ್ರದೊಳೆ ಸರಿ ಆಯ್ತಪ್ಪ. ಏನು ಬಿಡು, ಏನಂದ್ರೆ ಇವಾಗ ಅನ್ನಿಸ್ಕೊಂತಾರೆ ಅಂತ ತಿಳ್ಕೊಬಿಟ್ಟವ್ರು. ಯಾರ್ತಾಗೇನು ಯಾರೇನು ಅನ್ನಿಸ್ಕೊಂಬ ಅಂಥದ್ದೇನಿಲ್ಲ. ನಮ್ಮ ಮಕ್ಳು ತಪ್ಪು ಮಾಡಿದ್ರೆ ನಾವು ಬುದ್ಧಿ ಹೇಳಿ ನಾವು ತಿದ್ದೋ ಅಂಥದ್ದು ಗೊತ್ತೈತೆ ನಮಗೆ. ಇನ್ನು ಅದನ್ನೇ ಸಾದ್ರ ತಗೊಂಡು ಅವ್ರು ಮಾತಾಡೋ ಅಂಥ ಅಧಿಕಾರ ಅವ್ರಿಗೇನಿಲ್ಲ. ಕೇಳ್ಬಾರೆ ಆ ಧನುಷನ್ನ ಕೇಳ್ಬಾ ಪದ್ಮ, ಬಂದು ಕೇಳು, ಅವಾಗ ಗೊತ್ತಾಗುತ್ತೆ ನಿನಗೆ. ಬಂದು ಕೇಳಿರಿ. ಬೇಡ ಬಿಡಮ್ಮ, ಅವಳು ಇಲ್ಲ ಸಲೋದೆಲ್ಲ ಹುಟ್ಟಿಸ್ಕೊಂಡು ಮಾತಾಡ್ತಾಳೆ ಅವಳೇನು. ಇಲ್ಲ ತಡಿ ಹೋಗಿ ಕೇಳ್ತೀನಿ. ಅಲ್ಲ ಕಣೆ, ನನ್ನ ಮಗಳ ಬಗ್ಗೆ ಸುಮ್ಮನೆ ಹಿಂಗೆ ಹೇಳ್ತೀಯಲ್ಲ ನೀನು, ನಾಸಿಕೆ ಆಗಲ್ವೇ, ಮನಮರ್ಯಾದೆ ಇಲ್ದಾಳೆ ಅಂತ ಹೋಗ್ತೀನಿ ಚಂದಾಕಿ. ನೋಡಿ ನಮ್ಮ ಮುತ್ತು ಬಗ್ಗೆ ಇದು ಮಾಡಿರೋದ ಅಲ್ಲ. ನನ್ನೊಂದು ಮಾತಂದ್ರೆ ಬಿಡು, ನಾನಿನ್ನ ಏನಾನ ಮಾತಾಡ್ತೀನಿ ಅನ್ಬೋದು. ಪಾಪ ನಮ್ಮ ಮುತ್ತು ಯಾತು ಮಾತಾಡಾಳಲ್ಲ. ಎಷ್ಟು ಅವಳು ಒಳ್ಳೆತನದಿಂದನ ಎಲ್ಲರ ಹತ್ರನೂ ಚೆನ್ನಾಗಿರ್ಬೇಕು ಅಂತಾಳೆ. ಅಂಥಳ ಬಗ್ಗೆ ಇವಳು ಇಲ್ಲೂ ಸಲ್ಲದ್ದೆಲ್ಲ ಹುಟ್ಟಿಸ್ಕೊಂಡು ಹಿಂಗೆ ಮಾತಾಡ್ಕೊಂಡು ಹಿಂಗೆಲ್ಲ ಮಾಡ್ತಾ ಇದ್ದಾಳೆ ಅಂತಂದ್ರೆ ಇವಳು ಇನ್ನೆಂಥವಳು ಇರ್ಬೋದು. ಇಷ್ಟ್ರಾಗೆ ಗೊತ್ತಾಗ್ತೈತಿ ಇವಳು ಹಣೆ ಬರ ಎಂಥದ್ದು, ಇವಳು ಎಂಥಾಳು ಅಂತೇಳಿ ಇಷ್ಟ್ರಾಗೆ ಗೊತ್ತಾಗ್ತೈತಿ. ಅದಕ್ಕೆ ಮತ್ತೆ ಹೋಗ್ಬೇಡ, ಸುಮ್ಮನಿರೆ ಮುತ್ತು. ನಮ್ಮಪ್ಪೇನೋ ಅಮ್ಮ ಏನು ನಮ್ಮನ್ನ ತಿಂಬಕ್ಕೆ ಗತಿ ಇಲ್ಲ ಅಂತ ಏನು ಬಿಟ್ಟಿಲ್ಲ. ಏನು ಯಾರಿಗೇನು ಇವತ್ತೇನು ಬಡ್ತಾನೆ ಇಲ್ಲ. ವಜ್ಜ ವಜ್ಜಿನೂ ಎಲ್ಲ ಅವ್ರ ಕಡಿಕೆ. ತಾತ ನನ್ನ ಮೊಮ್ಮಗ ಅಂತೈತಿ. ಈ ವಜ್ಜಿನೂ ಹಂಗೆ. ಯಾರು ಏನು ಬರಬೇಡ್ರಿ, ನಮ್ಮನೇನು ಯಾರು ನೋಡಬೇಡ್ರಿ, ಹೋಗ್ರಿ. ಗಳೆ ಪದ್ಮ ಬಂದು ಕೇಳು ಅವಳನ್ನ, ಹೇಳ್ತಾಳೆ ಸರಿನಿ. ಅದ್ರಾಗೆಲ್ಲ ಫೋನ್ನಾಗೆ ತೋರಿಸ್ತಾಳೆ. ಸುಮ್ಮನೆ ಮಾತಾಡಬಾರ್ದು ಇವಳು ಮಾತು ಕೇಳ್ಕೊಂಡು. ಈಗ ಸುಮ್ಮನೆ ಇಲ್ಲದೆಲ್ಲ ಯಾಕೆ ದೊಡ್ಡವ್ರಿಗೆ ತಂದಿಕ್ತೀಯ? ಸುಮ್ಕಿರು. ನೀನು ಮಾಡಿರೋ ತಪ್ಪಿಗೆ ಎಲ್ಲರಿಗೂ ಯಾಕೆ ತಂದಿಕ್ತೀಯೇ? ಸುಮ್ಮನೆ ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೋಬೇಕು. ಅದು ಬಿಟ್ಬಿಟ್ಟು ನಿಮ್ಮ ಅಪ್ಪ ನಿಮ್ಮ ಅಮ್ಮಗೆ ಇಲ್ಲದೆಲ್ಲ ಹೇಳಿದ್ರೆ ಕಾಮದಾರಿ ನಿಜ ಅನ್ಕಮಲ್ವೇ? ಬಿಡ ಮಾತಾ ಸಾಕು. ಇವಾಗ ನಮ್ಮ ಅಮ್ಮನಿಗೆ ಹೋಗಿ ಅವ್ರ ಮನೆಯಾಗೆ 2 ದಿನ ಇತ್ತಲ್ಲ, ಅದೇ ಅವ್ರಿಗೆ ಬಂದಿರೋದು. ಬಂದೈದ್ಲಲ್ಲ, ಯಾಕೆ ಬಂದೈದಾಳೋ ಏನೋ ಅಂತ ನಮ್ಮ ಅಮ್ಮನಿ ಏನೋ 1-4 ದಿನ ಇರೋಣ ಬಿಡು ಅಂತೇಳಿ ಇರೋದಕ್ಕೆ ಒಟ್ಕುದಿ ಅಷ್ಟೇ. ಏನಾನ ಮಾಡ್ಕೊಂಬ್ಲಿ ಬಿಡು. ಅವರು ನಮ್ಮ ಅಮ್ಮನಿಗೆ ಹೋಗಿರೋದಕ್ಕೆ ತಾನೇ ಅಂದಿದ್ದು. ನಮಗೆ ಗೊತ್ತೈತಿ ಇನ್ಮೇಲೆ ನಾವು ಹೆಜ್ಜೆ ಇಕ್ಕಲ್ಲ. ಅವ್ರು ಬಂದರೂ ಬಿಡಿಸ್ಕೊಂಬಲ್ಲಿ ನೋಡೋಣ. ಅದೆಲ್ಲ ಮನೆ ಬಾಕ್ಲಾಗಳಕ್ಕೆ ಬರಲ್ವೇನು? ಏನು ಯಾರ ಮನೆ ಬಾಕ್ಲಕ್ಕೂ ಹೋಗಲ್ಲ, ಯಾರಿಗೂ ಏನೂ ನಂಬಲ್ಲ. ಯಾರು ತಗೋ ನಾವೆಲ್ಲರ ತಗೋ ಚೆನ್ನಾಗಿದ್ದೀವಿ ಅಂಬೋ ಥರ ಬಿಲ್ಡಪ್ ಕೊಡ್ತಾರೆ. ಅವ್ರಿಗೂ ಒಂದಿನ ಬರುತ್ತೆ. ಅದೇ ಮತ್ತೆ ಏನು ಅವ್ರೇನು ಹಂಗೆ ಮನೆ ಕಟ್ತಾ ಇರೋದಕ್ಕೂ ಅದಕ್ಕೂ ಮಕ್ಕಳನ್ನ ಚೆನ್ನಾಗಿ ಓದೋದಕ್ಕೂ ಅದಕ್ಕೂ ಏನು ಹಂಗೆ ನಮ್ಮ ಸಮಕ್ಕೆ ಯಾರೂ ಇಲ್ಲ ಅಂತಾರೆ. ನೀನು ಯಾರೇನೇನು ಇವಾಗೇನು ಯಾತು ಇಲ್ದಂಗಿಲ್ಲ. ಅವ್ರವ್ರ ಮಕ್ಕಳನ್ನ ಓದಿಲ್ಲ ಅಂದ್ರೂ ಸಾಕ್ತಾರೆ, ಓದಿರೋ ಸಾಕ್ತಾರೆ. ಹೆಂಗಂದ್ರೆ ಮಕ್ಕಳನ್ನ ಸಾಕ್ಲೇಬೇಕು. ಅವಳು ಏನಂತ ತಿಳ್ಕೊಬಿಟ್ಟವಳು ರತ್ನಿ, ನನ್ನ ಮಕ್ಕಳೇ ಓದೋದು, ನಮ್ಮ ಸಮಕ್ಕೆ ಯಾರು ಇಲ್ಲ ಅಂತ ತಿಳ್ಕೊಬಿಟ್ಟವಳು. ಇವಾಗ ಅದೆಲ್ಲ ನಡೆಯಲ್ಲ. ಅವಳು ಏನಿದ್ರು ಹೆಂಗಿರ್ಬೇಕು ಹಂಗಿರ್ಬೇಕು. ಸುಮ್ಮನೆ ಏನಾನ ಮಾತಾಡೋದಾಗ್ಲಿ ಇದು ಮಾಡೋದಾಗ್ಲಿ ಯಾರನ್ನ ಮಾಡ್ಯಾರಂದ್ರೆ ಯಾರು ಸುಮ್ಕಿರಲ್ಲ. ಅಂದರೆ ಅಂದೇ ಬರೋದು ತಿರುಗಿಸಿ ಇವಾಗಿನ ಕಾಲದಾಗೆ ಅಂತಾರು. ನಾನು ಅಂಬಕ್ಕಿನ ಮುಂದಾಗೆ 1000 ಸತಿ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಮಾತಾಡಬೇಕು. ಯಾರ ಬಗ್ಗೆನಾದರೂ ಮಾತಾಡೋದಕ್ಕಿಂತ ಮುಂಚೆಗೆ ಸುಮ್ಮನೆ ನನ್ನ ಮಗಳ ಬಗ್ಗೆ ನೋಡು ಹೆಂಗಿದ್ ಮಾಡ್ಯವ್ರಿ. ನಾನೇನು ಮಾಡಿಲ್ಲ ಕಣಮ್ಮ, ಸುಮ್ಮನೆ ನನ್ನ ಮೇಲೆ ಕೆಣಿಕೆ ತಪತಿ ಮಾಡಿದ್ರು. ಬಂದು ಅಜ್ಜಿ ಇದ್ದಾಳಲ್ಲ, ಅಜ್ಜಿ ತಾತ ಅಂತ ಅನ್ಕೊಂಡು ಅಂಬದು ಹೊಟ್ಟೆ ಕಿಚ್ಚ. ಧನುಷ್ ಅಂತೆ ಕಣಮ್ಮ, ಅವಳದೇ ಎಲ್ಲಾನ. ಕೆಣಿಕೆ ತಪತಿ ಅವಳದೇ. ಅವಳು ಏನು ಬೇಕಾದ್ರೂ ಮಾಡ್ತಾಳೆ. ಅವಳು ಬೋಲು ಇದ್ದಾಳೆ, ಅವಳದೇ ಕಣಮ್ಮ. ಎಲ್ಲನ ದೊಡ್ಡಮ್ಮ ಹೆಂಗೋ ಒಂದ್ಸತಿ ಸುಮ್ಮನಾಗ್ತಾರೆ, ಅಜ್ಜಿ ತಾತನ ಹೆಂಗೋ ಸುಮ್ಮನಾಗ್ತಾರೆ. ಅವಳು ಇದ್ದಾಳಲ್ಲ ಧನುಷ ಭಾರಿ ಇದ್ದಾಳೆ. ನನ್ನ ಮೇಲೆ ಹೆಂಗೆ ಎಷ್ಟು ಇದನ್ನು ಮಾಡ್ತಾಳೆ ಗೊತ್ತು, ಎಷ್ಟು ಕೆಣಕಿ ತಪತಿ. ಸುಮ್ಮನೆ ಆ ಹುಡುಗನ ಜೊತೆ ಓಡಾಡ್ತಾರೆ. ಇವಳು ಇಲ್ಲೂ ಸಲ್ಲದ್ದೆಲ್ಲ ಅವ್ರ ಇರ್ತಾಗ ಹುಟ್ಟಿಸ್ಕೊಂಡು ಮಾತಾಡೋದು. ಅಲ್ಲ ಅವ್ರನ್ನೂ ಲವ್ ಮಾಡ್ತಾರೆ, ಇವ್ರನ್ನೂ ಲವ್ ಮಾಡ್ತಾ ಇದ್ದಾಳೆ ಅಂತ ಸುಮ್ಮನೆ ಇಲ್ಲದ್ದು ಹೇಳೋದು, ಹಂಗೆಲ್ಲ ಮಾಡ್ತಾಳೆ ಕಣಮ್ಮ. ಆ ಧನುಷ ಒಳ್ಳೆಯವಳಲ್ಲ. ಇನ್ನು ಧನುವಣ್ಣ ಏನು ಮಾತಾಡಲ್ಲ. ಧನುಷ ಇದ್ದಾಳಲ್ಲ ಬೋಲು ಇದನ್ನು ಮಾಡ್ತಾಳೆ. ಯಾಕೆ ಹಿಂಗೆ ಮಾಡಬೇಕು? ಸುಮ್ಮನಿರ್ಬೇಕು. ತಡಿಯಪ್ಪ ಹೋಗ್ತೀನಿ. ಹೋದಾಗ ಸರಿಯಾಗಿ ಅಂಬ್ತೀನಿ. ಇಬ್ಬರು ಹೋಗಿ ಸರಿಯಾಗಿ ಹೇಳ್ ಬರೋಣ ಬಾಯಿಲಿ.
ನಮ್ಮ ಹುಡುಗರ ಬಗ್ಗೆ ಹಿಂಗೆಲ್ಲ ಮಾಡಬೇಡಮ್ಮ. ತೀರಾ ನಮ್ಮ ಮನೆಯಾಗ ಇರಬೇಡ್ರಿ ಕಣಮ್ಮ. ನಮ್ಮ ಮನೆಯಾಗ ಜಾಗಿಲ್ಲ, ನಮಗೆ ಮಾಡ್ಕೆಮಕಾಲ ನೋಡ್ಕೆಮಕಾಲ. ಒಂದು ದಿನ ಅಲ್ಲ 2 ದಿನಾನು ಬೇಡ, ಒಂದು ದಿನಾನು ಬೇಡ, ಒಂದು ಮಧ್ಯಾಹ್ನನೂ ಬೇಡ ಕಣಮ್ಮ. ನಿಮ್ಮ ಮನೆಯಾಗ ನೀನು ಇರು ಅಂತೇಳಿ ಅವತ್ತೇ ವಾಪಸ್ ಕಳಿಸಿದ್ರೆ ನನ್ನ ಮಗಳನ್ನ ಏನೋ ಬಿಡತ್ತೆ ಚೆನ್ನಾಗಿ ಮಾತಾಡಿಸ್ತಾರೆ ದೊಡ್ಡಪ್ಪ ದೊಡ್ಡಮ್ಮ ಅಂತೇಳಿ ಇಷ್ಟಪಟ್ಟು ಹೋದ್ಲಲ್ಲ, ಅದಕ್ಕೆ ಇಂಥ ಮರ್ಯಾದಿನ ಮಾಡಿ ಕಳ್ಸೋದು ನನ್ನ ಮಗಳಿಗವರು. ಹೋಗಿ ಕೇಳ್ತೀನಿ ನಮ್ಮ ಅಮ್ಮಣಿ ಏನೂ ಮಾಡಿಲ್ಲ ಅಂತೆ. ಹಂಗಂದ್ರೂ ದುಡ್ಡು ಹಿಡ್ದವನು ಹೊರಗೆ ದಬ್ಬಿದ್ದಂತೆ. ದುಡ್ಡು ಹಿಡ್ದು ಹೊರಗೆ ದಬ್ಬೇಕಂತಂದ್ರೆ ನನ್ನ ಮಗಳಿಗೆ ಎಷ್ಟು ಇರಬೇಡ ಅವನಿಗೆ. ನೆನೆಸ್ಕೊಂಡ್ರೆ ನನಗೇನೋ ತುಂಬ ಕೋಪ ಬತ್ತೈತೆ. ಅದೇನು ಎತ್ತ ಅಂತೇಳಿ ಹೋಗಿ ಅವನಿಗೆ ಸರಿಯಾಗಿ ಕೊಡು ಬತ್ತೀನಿ ನೋಡು. ಎಷ್ಟು ಬೇಜಾರಾಗ್ತೈತೆ. ಏನೋ ನಮ್ಮ ಮಕ್ಕಳನ್ನ ಹಿಂಗೆ ಇವಳು ಬೇರೆ ನಮ್ಮ ಸ್ವಾತಿ ತಪ್ಪು ಮಾಡ್ದಾಗಿಂದನೂ ಜನ ನಮ್ಮನ್ನು ತುಂಬ ಸದ್ರ ತಗೊಬಿಟ್ಟವ್ರೆ. ನಮಗೇನು ಮರ್ಯಾದೆನೇ ಕೊಡ್ತಾ ಇಲ್ಲ. ಹಂಗೆ ಒಬ್ರಿಗೊಬ್ರು ನೋಡ್ತಾ ಇದ್ದೀನಿ. ನಮ್ಗೆ ಒಬ್ರು ಹಾಕಿದಂಗೆ ಒಬ್ರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ನಾನು ಇವೆಲ್ಲ ಸಹಿಸ್ಕೊಂಬ್ತಾ ಇದ್ದೀನಿ. ಅವ್ರ ಹಣೆ ಬರ್ದಾಗ ಇದ್ದಂಗೆ ಆಗುತ್ತೆ. ಹಣೆ ಬರ ಯಾರು ಕಟ್ಟಕ್ಕಾಗಲ್ಲ. ಅವ್ರ ಹಣೆ ಬರ್ದಾಗ ಏನಿರುತ್ತೆ ಅದು ಆಗುತ್ತೆ. ನೋಡ್ತಾ ಇರಿ ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.